ಎಲ್ರಿಗೂ ನಮಸ್ಕಾರ. ಬಟ್ಟೆದು ರೈಟ್ ಸೈಡ್ ಅಥವಾ ರಾಂಗ್ ಸೈಡ್ನ ಯಾವ ರೀತಿಯಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ರೀತಿ ಕ್ಲಾತ್ಗಳಲ್ಲೆಲ್ಲ ಈಸಿಯಾಗಿ ನಾವು ಬಟ್ಟೆ ರೈಟ್ ಸೈಡ್ ಅಥವಾ ರಾಂಗ್ ಸೈಡ್ನ ಫೈಂಡ್ ಔಟ್ ಮಾಡಿಬಿಡ್ಬೋದು. ಇದರಲ್ಲಿ ಯಾವುದೇ ಥರ ಕನ್ಫ್ಯೂಷನ್ಸ್ ಬರೋದಿಲ್ಲ. ಈ ರೀತಿ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ. ಮತ್ತು ಈ ರೀತಿ ಕ್ಲಾತ್ಗಳಲ್ಲೂ ಕೂಡ ಅಷ್ಟೇ ಯಾವುದೇ ಥರ ಡೌಟ್ಸ್ ಬರೋದಿಲ್ಲ, ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಆದರೆ ಕೆಲವೊಂದು ಕ್ಲಾತ್ಗಳಲ್ಲಿ ಎಕ್ಸಾಂಪಲ್ಗೆ ಈ ರೀತಿ ಕ್ಲಾತ್ಗಳಲ್ಲಿ ರೈಟ್ ಸೈಡ್ ಅಥವಾ ರಾಂಗ್ ಸೈಡ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕೆಂದರೆ ಎರಡೂ ಸೈಡ್ ಒಂದೇ ಥರ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಬಟ್ಟೆ ಎಡ್ಜಲ್ಲಿ ನಾವು ಫೈಂಡ್ ಔಟ್ನ ಮಾಡ್ಬೋದು. ಏನು ಇಲ್ಲಿ ನಮಗೆ ಮುಟ್ಟಾಗ ಫೀಲ್ ಆಗುತ್ತೆ ಅಲ್ವಾ, ಏನು ಮುಟ್ಟಾಗ ರಫ್ ಸೈಡ್ ಇರುತ್ತಲ್ಲ ಅದನ್ನು ನಾವು ರೈಟ್ ಸೈಡ್ ಅಂತ, ಮತ್ತು ಸ್ಮೂತ್ ಇರೋ ಕಡೆ ರಾಂಗ್ ಸೈಡ್ ಅಂತ ನಾವು ಕನ್ಸಿಡರ್ನ ಮಾಡ್ಬೋದು. ನೀಡಲ್ ಚುಚ್ಚಿರ್ತಾರೆ ಅಲ್ವಾ, ಅಲ್ಲಿ ನಮಗೆ ಕೈಗೆ ಯಾವಾಗ ರಫ್ ಆಗಿ ಸಿಗ್ತಾ ಇರುತ್ತೆ ಅದನ್ನು ರೈಟ್ ಸೈಡ್ ಅಂತ, ಮತ್ತು ಸ್ಮೂತ್ ಇರೋ ಕಡೆ ರಾಂಗ್ ಸೈಡ್ ಅಂತ ಕನ್ಸಿಡರ್ನ ಮಾಡಿಕೊಂಡು ನಾವು ಬಟ್ಟೆನ ಯೂಸ್ ಮಾಡ್ಕೊಬೋದು. ಈ ಟಿಪ್ಸ್ನ ಫಾಲೋ ಮಾಡಿ ನಾವು ಆರಾಮಾಗಿ ರೈಟ್ ಸೈಡ್ ಅಥವಾ ರಾಂಗ್ ಸೈಡ್ನ ಕಂಡುಹಿಡ್ಕೊಬೋದು.